ಈ ವೇದಿಕೆ ಮುಖಾಂತರ ಡಾಕ್ಟರ್ ವೆಂಕಟಸ್ವಾಮಿ ಅವರು 101,25,00,000 ದಲಿತರು ಪರವಾಗಿ ಅವ್ರು ನಿಂತಿದ್ದಾರೆ, ಮೈನಾರಿಟಿ ಪರವಾಗಿ ನಿಂತಿದ್ದಾರೆ, ಎಲ್ಲ ಜಾತಿ ವರ್ಗದ ಪರವಾಗಿ ಅವರು ಒಂದೇ ಒಂದು ಕೂಗು ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಅಣ್ಣ, ನೀವು ಮುಂದೆ ಹೋಗಿ, ನಾವೆಲ್ಲರೂ ನಿಮ್ಮ ಹಿಂದೆ ಇರ್ತೀರಿ. ನೀವು ಈ CM ಕುರ್ಚಿಯನ್ನು ಪಡೆದು ದಲಿತರು ಕೊಟ್ಟೇ ಕೊಡ್ತೀರಂತ ನಮ್ಮೆಲ್ರಿಗೂ ನಂಬಿಕೆ ಇದೆ. ನೀವು ಮುಂದೆ ಹೋಗಿ, ನಾವು ನಿಮ್ಮ ಹಿಂದೆ ಇರ್ತೀರಿ. ಇವತ್ತಿನ ದಿವಸ ಇಡೀ ರಾಜ್ಯದಿಂದ ಎಲ್ಲ ದಲಿತರು, ಲೀಡರು, ಮುಖಂಡರು ಸೇರಿ ಡಾಕ್ಟರ್ ವೆಂಕಟಸ್ವಾಮಣ್ಣ ಅವರು ಮುಖಾಂತರ ಎಲ್ಲರೂ ಸೇರಿ ಇವತ್ತು ದಲಿತರು ಮುಖ್ಯಮಂತ್ರಿ ಮಾಡಬೇಕಂತ ಒತ್ತಾಯ ಕರ್ನಾಟಕ ರಾಜ್ಯಕ್ಕೆ ಮತ್ತೆ ಡೆಲ್ಲಿಗೆ, ಸೆಂಟ್ರಲ್ಗೆ ಏನು ಹೈಕಮಾಂಡ್ ಅಂತ ಇದೆ ಕಾಂಗ್ರೆಸ್ನಲ್ಲಿ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆಜಿ ಎಲ್ರಿಗೂ ನಾವು ಒಂದು ಸಂದೇಶ ಏನು ಕೊಡ್ತಾ ಇದ್ದೀರಂದ್ರೆ, ನೀವೇನ ದಲಿತರನ್ನ ಇಲ್ಲಿ ಮುಖ್ಯಮಂತ್ರಿ ಮಾಡಿಲ್ಲ ಅಂದರೆ ಈಗಾಗಲೇ ಬಂದ್ಬಿಟ್ಟು ದೇಶದಲ್ಲಿ ಒಣಗೋಗಿದೆ ಕಾಂಗ್ರೆಸ್ಸಿನ ಮರ ಒಣಗೋಗಿದೆ. ಇನ್ನು ಸಂಪೂರ್ಣ ಒಣಗೋಗೋ ಮೊದಲು ನೀವು ಇಲ್ಲಿ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಿ ಮತ್ತೆ ಮಾಡಿದ್ರೆ ಒಣಗೋಗ್ತಾರಂಥ ಮರ ಮತ್ತೆ ಚಿಗುರೊಡೆಯುತ್ತೆ. ದಲಿತರು ಅದಕ್ಕೆ ಔಷಧಿ, ಆ ಮರಕ್ಕೆ ಕಾಂಗ್ರೆಸ್ಗೆ ದಲಿತರೇ ಔಷಧಿ, ಬೇಸ್ ಅವರೇ. ಅದರಿಂದ ಯಾವುದೇ ಕಾರಣಕ್ಕೂ ನೀವು ಬಂದ್ಬಿಟ್ಟು ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ದಲಿತರನ್ನ ನೀವು ಸಾಮಾನ್ಯ ಅಂತ ತಿಳ್ಕೊಬೇಡಿ. ಈ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ದಲಿತರಿಂದಲೇ. ಅದೇ ಬಂದ್ಬಿಟ್ಟು ನಿಮಗೆ ಸಂವಿಧಾನ ಬರೆದವರು ದಲಿತರೇ. ಅಷ್ಟು ಒಳ್ಳೆ ಸಂವಿಧಾನ ಕೊಟ್ಟಂತ ಇಷ್ಟು ದೊಡ್ಡ ದೇಶಕ್ಕೆ ದಲಿತರೇ. ಇವತ್ತು ಕರ್ನಾಟಕಕ್ಕೆ ನೀವು ದಲಿತರ ಮುಖ್ಯಮಂತ್ರಿ ಮಾಡಿದ್ರೆ ಇಡೀ ದೇಶಕ್ಕೆ ಮಾದರಿ ಆಗತ್ತೆ ಕರ್ನಾಟಕ ಸ್ಟೇಟ್. ಅದರಿಂದ ಒಣಗೋಗ್ತಾರಂತ ಕಾಂಗ್ರೆಸ್ಸು ಮತ್ತೆ ಚಿಗುರೊಡಿಬೇಕಂದ್ರೆ ಇಲ್ಲಿ ನೀವು ಕಾಂಗ್ರೆಸ್ನಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಲೇಬೇಕು. ಅದು ಡಾಕ್ಟರ್ G. ಪರಮೇಶ್ವರ್ ಮಾಡಿದರೆ ಇಡೀ ದೇಶಕ್ಕೆ ಕಾಂಗ್ರೆಸ್ಸು ಮಾದರಿಯಾಗಿರುತ್ತೆ. ಇಡೀ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ಸಿಂದ ನೀವು ಏನು ಪ್ರಧಾನಮಂತ್ರಿ ಆಗ್ಬೇಕಂತಿದ್ದೀರೋ ಅದು ಸಕ್ಸಸ್ ಆಗುತ್ತೆ. ಇಲ್ಲೇನಾರ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಕಾಂಗ್ರೆಸ್ಸು ಇತಿಹಾಸದಲ್ಲಿ ಉಳಿದು ಹೋಗುತ್ತೆ, ಕಾಣಿಸ್ಕೊಳ್ಳಲ್ಲ ಕಾಂಗ್ರೆಸ್ಸು. ಇಂದಿನ ಪೀಳಿಗೆ ಕಾಂಗ್ರೆಸ್ ಇತ್ತ ಅಂತ ಮಾತಾಡ್ಬೇಕಾಗುತ್ತೆ ಸ್ಟೋರಿಗಳಲ್ಲಿ. ಅದರಿಂದ ದಯವಿಟ್ಟು ಈ ತಪ್ಪು ಮಾಡಬೇಡಿ. ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಖರ್ಗೆಜಿಗೆ ಮತ್ತೆ ಹೇಳ್ತೀರಿ, ತಪ್ಪು ಮಾಡಬೇಡಿ. ಏನು ಮುಂದೆ ತಪ್ಪು ಮಾಡ್ಕೊಂಬಂದ್ರು ಕಾಂಗ್ರೆಸ್ ಅವರು, ದೊಡ್ಡ ದೊಡ್ಡ ಲೀಡ್ರು, ಅದೇ ತಪ್ಪು ನೀವು ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯಮಂತ್ರಿ ಹೋರಾಟಕ್ಕಾಗಿಯೇ ದಲಿತ ಚಿಂತಕರ ಚಾವಡಿ ಎಂಬ ವೇದಿಕೆಯನ್ನು ಸಿದ್ಧಪಡಿಸಿ ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಿ ನಾಡಿನ ದಲಿತ ಚಳುವಳಿಯ ಸುಮಾರು 42 ಸಂಘಟನೆಗಳು, ಸುಮಾರು 100 ದಲಿತ ಚಿಂತಕರು ಈ ವಿಚಾರ ಸಂಕಿರಣದಲ್ಲಿ ಭಾಗಿಯಾಗಿ ಭಾಳ ಮಹತ್ತರವಾದಂಥ ತೀರ್ಮಾನ ತಗೊಂಡಿದ್ದೀವಿ. BT ಲಲಿತಾ ನಾಯಕ್ ಅವರು ಈ ವಿಚಾರ ಸಂಕಿರಣವನ್ನು ಉದ್ಘಾಟನೆ ಮಾಡಿದ್ರು. ಪ್ರೊಫೆಸರ್ B. ಕೃಷ್ಣಪ್ಪ ಅವರ ಪತ್ನಿ ಇಂದಿರಾ ಕೃಷ್ಣಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಿವೃತ್ತ ಪ್ರಾಧ್ಯಾಪಕರು, ಅಂಬೇಡ್ಕರ್ವಾದಿ ಚಿಂತಕರು ಮತ್ತು ಬರಹಗಾರರಾಗಿರ್ತಕ್ಕಂಥ ಪ್ರೊಫೆಸರ್ M. ನಾರಾಯಣ ಸ್ವಾಮಿ ಅವರ ಆಶಯ ನುಡಿಯ ಬೇಸ್ ಮೇಲೆ ಈ ವಿಚಾರ ಸಂಕಿರಣ ಇವತ್ತು ಮಹತ್ತರವಾದಂಥ ನಿರ್ಣಯಗಳು ತಗೊಂಡಿದೆ. ಆ ನಿರ್ಣಯದ ಪ್ರಕಾರ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ಸೀನಿಯರ್ ಲೀಡರ್ ಯಾರಿರ್ತಾರೋ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು. ಮಾಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ದಲಿತರ ಓಟಿನಿಂದ ಧೂಳಿಪಟ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದೆ ಅನ್ನೋ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಇಲ್ಲಿ ಭಾಗವಹಿಸಿದಂಥ ಎಲ್ಲ ಚಿಂತಕರು ಮತ್ತು ದಲಿತ ಸಂಘಟನೆಗಳ ಮುಖಂಡರು ಒಕ್ಕೊರಲಿನಿಂದ ಹೇಳಿದ್ದಾರೆ. ಈ ಹೋರಾಟ ಚಾಮರಾಜನಗರದಿಂದ ಆರಂಭ ಆಗುತ್ತೆ.
ಚಾಮರಾಜನಗರದ ನಮ್ಮ ಮುಖಂಡ, ಹಿರಿಯ ನಾಯಕ, ಹೋರಾಟಗಾರ ಪಾಪು ಅಂದರೆ ವೆಂಕಟರಮಣಪ್ಪ ಅವರ ನೇತೃತ್ವದಲ್ಲಿ ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ನಮ್ಮ ಈ ಜನಾಂದೋಲನಕ್ಕೆ ನಾಂದಿ ಆಡ್ತೀವಿ. ಅಲ್ಲಿಂದ ಮೈಸೂರು ಡಿವಿಷನ್ ಮೊದಲು ಮುಗಿಸ್ತೀವಿ 5 ದಿವಸದಲ್ಲಿ. ಅದಾದ ನಂತರ ನಾವು ಬೆಂಗಳೂರು ಡಿವಿಷನ್ನ ಪ್ರವಾಸ ಮುಗಿಸ್ತೀವಿ. ಗುಲ್ಬರ್ಗಾ ಡಿವಿಷನ್ನು, ಉತ್ತರ ಕರ್ನಾಟಕ ಡಿವಿಷನ್ನು, ಕೇಂದ್ರ ವಲಯ ಮತ್ತು ಕರಾವಳಿ ಕರ್ನಾಟಕ, ಇಷ್ಟು ವಲಯಗಳಲ್ಲಿ ಜನಜಾಗೃತಿಯ ಜನಾಂದೋಲನಗಳನ್ನು ನಾವು ಆರಂಭ ಮಾಡ್ತೀವಿ. ಅಂತಿಮವಾಗಿ ಈ ಹೋರಾಟ ದಲಿತರನ್ನ ಮುಖ್ಯಮಂತ್ರಿ ಮಾಡಲಿಲ್ಲ ಈ ಅವಕಾಶದಲ್ಲಿ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ದಲಿತರನ್ನ ಮುಖ್ಯಮಂತ್ರಿ ಮಾಡಲ್ವೋ ಅಂತ ಪಕ್ಷ ಈ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು ಅಂತ ಒಂದು ಹೋರಾಟದ ಕರೆ ಕೊಡುವಂಥ ಸ್ಥಿತಿಗೆ ತಲುಪಿಸ್ತೀವಿ. ಇದು ದಲಿತ ಮುಖ್ಯಮಂತ್ರಿ ಹೋರಾಟದ ಮರುಚಾಲನೆ ಅಂತೇಳಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಬಹುದಿನಗಳ ಕನಸು ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು. 1984ರಲ್ಲಿ ಬಿ ರಾಚಯ್ಯನವ್ರಿಗೆ ಅವಕಾಶ ಇತ್ತು, ಎನ್ ರಾಚಯ್ಯನವ್ರಿಗೆ ಅವಕಾಶ ಇತ್ತು, ಆಗಲಿಲ್ಲ. ಮತ್ತೆ ಬಸವಲಿಂಗಪ್ಪನವ್ರಿಗೆ ಅವಕಾಶ ಇತ್ತು, ಆಗಲಿಲ್ಲ. 2004ರಲ್ಲಿ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ದಲಿತ ಮುಖ್ಯಮಂತ್ರಿ, ವಿಶೇಷವಾಗಿ ನಮ್ಮ ಖರ್ಗೆರ್ ಮುಖ್ಯಮಂತ್ರಿ ಆಗುತ್ತೆ ಅಂತ ಇಡೀ ರಾಜ್ಯ ಎಲ್ಲ ತಿರುಗಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಧರ್ಮಸಿಂಗ್ ಅವರು ಕೊಟ್ಟರು. ಅದಾದ ನಂತರ ಈ ಸರಿ ಆಗುತ್ತೆ, ಮುಂದಿನ ಸರಿ ಆಗುತ್ತೆ ಅಂತ ನಮ್ಮ ಸಮುದಾಯ 1957ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೊಂಡ್ ಬಂದಿದೆ. ಆದರೂ 75 ವರ್ಷ ಆದರೂ ದಲಿತ ಮುಖ್ಯಮಂತ್ರಿ ಕನಸು ನನಸಾಗೆ ಉಳಿದಿದೆ. ಆದ್ರಿಂದ ಸನ್ಮಾನ್ಯ ವೆಂಕಟಸ್ವಾಮಣ್ಣ ಅವರ ನೇತೃತ್ವದಲ್ಲಿ ಚಾಮರಾಜನಗರದಿಂದ ಬೀದರ್ವರೆಗೆ ದಲಿತ ಚಳುವಳಿ ರೂಪದಲ್ಲಿ ಈ ದಲಿತ ಮುಖ್ಯಮಂತ್ರಿ ಕೂಗನ್ನ ಶುರು ಮಾಡಿದ್ವಿ. ಚಾಮರಾಜನಗರದಲ್ಲಿ ಇನ್ನೊಂದು ವಾರದಲ್ಲಿ ಚಾಲನೆ ಕೊಟ್ಟು ಸಮಾರೋಪ 1 ಲಕ್ಷ ಜನನ್ನ ಚಾಮರಾಜನಗರದಲ್ಲಿ ಸೇರಿಸಿ ದಲಿತ ಮುಖ್ಯಮಂತ್ರಿ ಇವತ್ತು ಸ್ಟಾರ್ಟ್ ಆಗಿದೆ. ಇದು ನಿಲ್ಲಲ್ಲ, ಇದು ನಿತ್ಯ ಮತ್ತು ನಿರಂತರ ಅಂತೇಳಿ ನಾನು ತಮ್ಮಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಏನು ಕರ್ನಾಟಕದ ದಲಿತ ಚಳುವಳಿಯ ಹಿರಿಯ ಬಹುತೇಕ ನಾಯಕರು, ಚಿಂತಕರು, ವಿಚಾರವಾದಿಗಳು ಎಲ್ಲರೂ ಸೇರಿ ಬಹುಜನ ಏನು ಬಹಳ ದಿನಗಳಿಂದ ದಲಿತರೊಬ್ಬರು ಈ ದೇಶದಲ್ಲಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಒಂದು ಕನಸಿದೆ, ಆ ಕನಸಿಗೆ ಒಂದು ಪೂರಕವಾಗಿ ಇವತ್ತು ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು ಬಹಳ ಯಶಸ್ವಿಯಾಗಿ ನಡೆದಿದೆ. ಮುಂದಿನ ಹೋರಾಟವನ್ನ ನಮ್ಮ ಮೈಸೂರ ವಿಭಾಗದಿಂದ, ನಮ್ಮ ಗಡಿನಾಡ ಜಿಲ್ಲೆ ಚಾಮರಾಜನಗರದಿಂದ ಪ್ರಾರಂಭ ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ಒಂದು ಆಂದೋಲನವಾಗಿ ದಲಿತ ಮುಖ್ಯಮಂತ್ರಿ ಆಗಲೇಬೇಕು ಅಂತಕ್ಕಂಥ ಒಂದು ಆಂದೋಲನವಾಗಿ ಒಂದು ಹೋರಾಟವನ್ನು ರೂಪ ಮಾಡಿ ಮುಂದಿನಗಳಲ್ಲಿ ಏನಾದರೂ ಕೊಡಲಿಲ್ಲ ಅಂತಂದರೆ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ನಿರ್ನಾಮವಾಗ್ತದೆ. ಯಾಕಂತಂದರೆ 99% ಓಟ್ನ ಪಡೆದಂಥ ಈ ಕಾಂಗ್ರೆಸ್ಸು ಇದುವರೆಗೂ ಕೂಡ ಒಬ್ಬರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಇದು ನಮಗೆ ಅವಮಾನ ಅಲ್ಲ, ಆ ಕಾಂಗ್ರೆಸ್ಗೆ ಅವಮಾನ ಆಗ್ತಕ್ಕಂಥದ್ದು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರು ಹಿಂದೆ CM ಆಗಿದ್ರಿ, ದಲಿತರ ಹೆಸರು ಹಿಡ್ಕೊಂಡು 2ನೇ ಸಲ ಅವಕಾಶ ಬಂತು, ಆಗಲಾದ್ರೂ ಕೂಡ ನೀವು ದಲಿತರಿಗೆ ಕೊಡಬೇಕಾಯಿತು. ಇಂಥ ನಾವು ಏನಾದರೂ ಕೂಡ ನಾನು ಕೂಡ ದಲಿತರು ಅಂತ ಹೇಳ್ಕೊಂಡು ದಲಿತರಿಗೆ ಸಿಗ್ತಕ್ಕಂಥ ಏನು ಹುದ್ದೆ ಇದೆ, ಒಂದು ಹಕ್ಕಿದೆ, ಅದನ್ನು ಸಿದ್ದರಾಮಯ್ಯರು ಕಬಳಿಸ್ತಾ ಇದ್ದಾರೆ. ಅಂಥ ಕೆಲಸವನ್ನು ಮಾಡ್ದೇನೆ ಮುಂದಿನ ದಿನಗಳಲ್ಲಿ ಇನ್ನು 2 ವರ್ಷ ಇದೆ, ಈಗಾದರೂ ಕೂಡ ದಲಿತೊಬ್ಬರನ್ನ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೇವೆ. ಇಲ್ಲಾಂದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ. ಆ ರೀತಿಯ ಹೋರಾಟವನ್ನು ಮತ್ತು ಆಂದೋಲನವನ್ನು ನಾವು ಮೈಸೂರು ಭಾಗದಲ್ಲಿ ನಮ್ಮ ಪಾಪಣ್ಣವ್ರು ಏನಿದ್ದಾರೆ ಇವರ ನೇತೃತ್ವದಲ್ಲಿ ಚಾಮರಾಜನಗರದಿಂದ ಶುರು ಮಾಡ್ತೀವಿ. ಇದು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದ ಒಂದು ಕಿಚ್ಚನ್ನು ಒಪ್ಸೋಕ್ಕೆ ನಾವು ಮಾಸಾಗಿ, ಕೇವಲ ವಿಚಾರ ಸಂಕಿರಣ ಅಷ್ಟಕ್ಕೆ ಮಾತ್ರ ಸೀಮಿತವಾಗೋದಿಲ್ಲ, ಒಂದು ಮಾಸಾಗಿ ಬೀದಿಗಿಳಿತೀವಿ. ನಿಮ್ಮನ್ನ ಸೋಲ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಮುಖ್ಯಮಂತ್ರಿ ಕಿತ್ತಕ್ಕಂಥ ಕೆಲಸವನ್ನ ನಾವು ಖಂಡಿತವಾಗಿ ಮಾಡ್ತೀವಿ. ಯಶಸ್ವಿ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಏನ್ ದಲಿತ ಚಿಂತಕರ ಚಾವಡಿಯ ಇವತ್ತು 42 ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತೆ 106 ದಲಿತ ಚಿಂತಕರು, ವಿಮರ್ಶಕರು, ಬರಹಗಾರರು, ಸಾಹಿತಿಗಳು ಮತ್ತೆ ಹೋರಾಟಗಾರರು, ಹಾಡುಗಾರರು, ಕಲಾವಿದರೆಲ್ಲ ಸೇರಿ ಇವತ್ತೇನು ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ದಲಿತ ಮುಖ್ಯಮಂತ್ರಿಯವರಿಗೆ ಮರುಚಾಲನೆ ಇವತ್ತು ನಾವು ಕೊಟ್ಟಿದ್ದೇವೆ. ದಲಿತ ಚಳವಳಿಯಲ್ಲಿ ಇವತ್ತೇನು ಹೊಸ ರೂಪ ಪಡಿತಾ ಇದೆ, ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋದು, ಅದು ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಾಜ್ಯ ಕಂಡಂತ ಒಬ್ಬ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರಲ್ಲಿ ಪ್ರಧಾನವಾಗಿ ರಾಜ್ಯದಲ್ಲಿ ಒಬ್ಬ ಧೀಮಂತ ನಾಯಕತ್ವ ನಮ್ಮ
ವೆಂಕಟಸ್ವಾಮಿ ಅವರ ನಾಯಕತ್ವದಲ್ಲಿ ಇವತ್ತು ನಾವೆಲ್ಲ ಕಾರ್ಯಕ್ರಮಕ್ಕೆ ರೂಪಿಸಕ್ಕೆ ಸಿದ್ಧವಾಗಿದ್ದೇವೆ. ನಮ್ದೇನಂದ್ರೆ ಒಂದೇ ಒಂದು ಒತ್ತಾಯ, ಡಿ ಕೆ ಶಿವಕುಮಾರ್ ಅವರಿಗೆ 28ರಲ್ಲಿ ಮುಖ್ಯಮಂತ್ರಿ ಆಗೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಇನ್ ಬಿಟ್ವೀನ್ ಈಗಿನ ಕಾಲಘಟ್ಟದಲ್ಲಿ ಸಮರ್ಥರಾದಂಥ ದಲಿತ ಸಮುದಾಯದಲ್ಲಿ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನೀವು ಒತ್ತಾಯ ಮಾಡ್ತಾ ಇದ್ದೇವೆ, ನೀವು ಇದನ್ನ ಹಗುರವಾಗಿ ತಗೋಬೇಡಿ. ಇದನ್ನ ನಾವು ಭಾರಿ ಆಗ್ರಹಿಸ್ತಾ ಇದ್ದೇವೆ. ದಲಿತ ಮುಖ್ಯಮಂತ್ರಿ ಮಾಡಲೇಬೇಕು. ಮಾಡಲಿಲ್ಲ ಅಂತಂದ್ರೆ ಇಡೀ ರಾಜ್ಯದಲ್ಲಿ 28ಕ್ಕೆ ಕಾಂಗ್ರೆಸ್ಸು ಧೂಳಿಪಟ ಆಗುತ್ತೆ. ಅದೇ ರೀತಿ ಯಾವುದೇ ಪಕ್ಷ ದಲಿತರನ್ನು ಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಲಿಲ್ಲ ಅಂದ್ರೆ ಅಂತ ಪಕ್ಷಕ್ಕೆ ದಲಿತ ಚಳವಳಿ, ಇವತ್ತೊಂದು ದಲಿತ ಚಿಂತಕರ ಚಾವಡಿ, ದಲಿತ ರಾಜಕೀಯ ರೂಪುಗೊಂಡು ಕರ್ನಾಟಕದಲ್ಲಿ ಹೊಸ ಅಲೆ ಎಬ್ಬರಿಸ್ತದೆ. ಇದನ್ನ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾನಂದೂರ್ ಕೆಂಪಯ್ಯ ಅಂತ ಒಬ್ಬ ಜಾನಪದ ಗಾಯಕ. ಸಾವಿರಾರು ವರ್ಷಗಳಿಂದ ನಾವು ನರಳಿ ಮೇಲ್ವರ್ಗದವ್ರಿಗೆ ಕೆಲಸ ಮಾಡಿಕೊಟ್ಟು ಗೆಲ್ಲಿಸಿ ಅವ್ರನ್ನ ಒಳ್ಳೆ ಸ್ಥಾನಕ್ಕೆ ಕೊಡ್ತಾ ಬಂದಿದ್ದೀವಿ. ನಾವು ಇಷ್ಟು ವರ್ಷಗಳಾದರೂ ನಮಗೆ ಒಂದು ಅವಕಾಶ ಕೊಟ್ಟು ಈ ದೇಶದಲ್ಲಿ ಮುಖ್ಯಮಂತ್ರಿ ಆಗುವಂಥ ಯಾವುದೇ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿಲ್ಲ. ಇದು ನಿಜವಾಗ್ಲೂ ವಿಷಾದನೀಯ. ಸಿದ್ದರಾಮಯ್ಯರು ಕೂಡ ಏನು, ಅವ್ರು ಗೆಲ್ಲಬೇಕಾದ್ರೆ ನಾವು ನಾವು ಓಟ್ ಹಾಕಿದ್ವಿ ಕಾಂಗ್ರೆಸ್ಗೆ. ಊರು ಜನ ಎಲ್ಲ ಓಟ್ ಹಾಕಿದ್ದಾರೆ. ಓಟ್ ಹಾಕಿ ಗೆದ್ದ ಮೇಲೆ ನಮ್ಮನ್ನ ಯಾವುದೋ ಪಕ್ಕಕ್ಕೆ ಕೂಡಿಸೋದು ಅಥವಾ ಸಬ್ ಕ್ಯಾಸ್ಟ್ಗಳನ್ನ ಬೈಫರ್ಗೇಟ್ ಮಾಡಿ ಜಗಳ ಮಾಡಿಸೋದು, ಇವುಗಳೆಲ್ಲ ಆಗೋದು ಬೇಡ. ಸಿದ್ದರಾಮಯ್ಯನವರು ದಯವಿಟ್ಟು ನಮಗೂ ಒಂದು ಚಾನ್ಸ್ ಕೊಡಿ. ನಾವು ಮುಖ್ಯಮಂತ್ರಿಯಾಗಿ ನಮ್ಮ ಜನ, ನಾವು ಕೂಡ ಈ ದೇಶ ಆಳ್ವಿಕೆಗೆ ನಾವು ಸಮರ್ಥರಿದ್ದೀವಿ ಅಂತ ತೋರಿಸ್ತೀವಿ. ಗ್ರೇಟ್ ಫೈಟರ್, ಬಹಳ ವರ್ಷಗಳಿಂದ ಆಗಿ ಫೈಟರ್ ಇದ್ದಾರೆ. ಅದು ಇವರು ಇವತ್ತು ಈ ಚಾವಣಿಗಳನ್ನು ಏರ್ಪಡಿಸಿ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಂಥವ್ರಿಗೂ ನೀವು ಅವಕಾಶ ಕೊಟ್ಟು MLC ಮಾಡಿ ವೆಂಕಟಸ್ವಾಮಿ ಅವರಿಗೆ, ಅವ್ರಿಗೊಂದು ಮಂತ್ರಿ ಪದವಿ ಕೊಟ್ಟರೆ ನಮಗೆ ಅತೀವ ಸಂತೋಷ ಆಗ್ತದೆ. ದಯವಿಟ್ಟು ನೀವು ಗಮನಿಸಬೇಕು ಅಂತ ನಾನು. 1 ಕೋಟಿಗೂ ಅಧಿಕವಾಗಿ ಇರೋವಾಗ ನಮ್ಮವ್ರು ಇದುವರೆಗೂ ಆಗಿಲ್ಲ ರೀ. ನಿಮ್ಮ ಮೀಡಿಯಾದವರು ದಯಮಾಡಿ ಇಂಥದನ್ನ ಎಕ್ಸ್ಪೋಸ್ ಆಗಬೇಕು ಅಂತ ಬಿಟ್ಟು ಕೇಳ್ತಾ ಇದ್ದಾರೆ. ನಮ್ದೆಲ್ಲ ಸಹಮತ ಅದಕ್ಕಿದೆ. ಆದರೆ ಒಂದು ಏನಪ್ಪ ಅಂತಂದರೆ, ಇವತ್ತು ಪಾಪವರು ಇನ್ಚಾರ್ಜ್ ತಗೊಂಡು ಮೈಸೂರು ಚಾಮರಾಜನಗರದಿಂದ ಇದ್ರವರೆಗೂ ಬೀದರ್ವರೆಗೂ ಇಡೀ ರಾಜ್ಯ 30 ಜಿಲ್ಲೆಗಳು ಏನಿದೆಯೋ 30 ಜಿಲ್ಲೆಗಳಲ್ಲೂ ಸಹ ಒಂದು ವೇಳೆ ನಮ್ಮ ಅಶ್ವಥರು ಹೇಳ್ದಂಗೆ ನಮ್ಮವ್ರಿಗೆ ಏನಾದ್ರೂ ಮುಖ್ಯಮಂತ್ರಿ ಮಾಡಲಿಲ್ಲ ಅಂತಂದರೆ, ಯಾರಾದ್ರೂ ಆಗಲಿ, ರೈಟ್ ಆಗಲಿ ಲೆಫ್ಟ್ ಆಗಲಿ, ನಮ್ಮವ್ರೆ ಅಂತ ನಾವು ಅನ್ವಯಿಸೋದು. ರೈಟು ಆಗಲಿ ಲೆಫ್ಟ್ ಆಗಲಿ ಅವ್ರು ನಮ್ಮವ್ರೆ. ನೀವು ಒಳ ಮೀಸಲಾತಿ ತಂದು ನಾವು ಅವ್ರಿಗೆ ಇಷ್ಟು ಮಾಡ್ತೀನಿ ಇವ್ರಿಗೆ ಇಷ್ಟು ಮಾಡ್ತೀನಿ ಅಂತಂತ ಬೇಡ. ಸಿದ್ದರಾಮಯ್ಯವ್ರೆ, ನಿನ್ನೆ ಇದೇ ವೇದಿಕೆಯಲ್ಲಿ ಅವರಿದ್ದರು, ನಾವು ಇದ್ರಿ. ನಿನ್ನೆ ಹೇಳಿದ್ದಾರೆ ವೆಂಕಟಸ್ವಾಮಿ ಅವರು ದಲಿತ ಮುಖ್ಯಮಂತ್ರಿ ಆಗಬೇಕು ಅಂತಂತೇಳ್ಬಿಟ್ಟು ದಯಮಾಡಿ ಅದನ್ನು ಮಾಡಿ.